ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೊರೆ ನಡೀರಿ, ಬೇಗ ಮಲ್ಕೊಂಡು ಬೇಗ ಎದ್ದೇಳೋರಂತೆ. ಅಕ್ಷರ ಕಲಿಯಕ್ಕೆ ಸೂರ್ಯ ಹುಟ್ಟೋ ಟೈಮು ಒಳ್ಳೇದಂತೆ. ಏನೇನೆಲ್ಲ ಕಲ್ತಿದ್ಯಾ? RANI ರಾಣಿ. ಸುಮತಿ ಕಲಿತಾ ಇದ್ದೀನಮ್ಮ. ಅತ್ತೆ ನೋಡಿದ್ರ ನನ್ನ ದೊರೆನ ಕನ್ನಡ ಅಕ್ಷರನು ಕಲ್ತು ಈಗ ಇಂಗ್ಲಿಷ್ ಅಕ್ಷರನು ಕಲಿತವ್ರೆ. ಏನೋಪ್ಪ, ಎದೆ ಬಿಗ್ದಕ್ಷರ ಮರವಾಗಿ ಹೊರಗೆ ಬರಲಿ, ನಾ ದೇವ್ರನ್ನಷ್ಟೇ ಕೇಳ್ಕೊಳ್ಳೋದು. ನಡೀರಿ ಹೋಗೋಣ. ನಿಂತ್ಕೊಳ್ಳಿ. ಯಾಕಜ್ಜಿ, ಏನಾಯ್ತು? ನೀವ್ಯಾರು ಆ ಹಟ್ಟಿನಲ್ಲಿ ಹೋಗಿ ಮಲಗಂಗಿಲ್ಲ. ಎಲ್ರೂ ಇಲ್ಲೇ ಇರಬೇಕು. ನಮ್ಗೆ ಅಂತ ಇರೋದು ಅದೊಂದೇ ಜಾಗ, ಅಲ್ಲಿ ಮಲ್ಕೋಬೇಡಿ ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕತ್ತೆ? ಸುಮತಿ, ಅಲ್ಲಿ ಹೋಗಿ ಮಲಕೋಬೇಡಿ ಅಂತಂದ್ರೆ ಮನೆ ಬಿಟ್ಟು ಹೋಗಿ ಅಂತನ ಅರ್ಥ. ಮತ್ತೆ ಇನ್ನೇನ್ ತಿಳ್ಕೊಳ್ಳೋಮ್ಮ ಅಜ್ಜಿ? ನಿಮಗ್ ನಮ್ಮ ಮೇಲೆ ಕೋಪ ಇದ್ರೆ ಒಂದೆರಡು ಬೈದ್ ಬಿಡಿ, ನಾವು ಬೈಸ್ಕೋತೀವಿ. ಆದ್ರೆ ಈ ತರ ಎದುರಿಸ್ಬೇಡಿ. ಏನ್ ಮಾತಾಡ್ತೀಯ ರಾಣಿ? ನಾನು ನಿಮ್ಮನ್ನು ಬೈಯೋದ? ನೀವು ಇನ್ಮೇಲೆ ಇಲ್ಲೇ ಇರಬೇಕು. ಆ ಕೊಟ್ಟಿಗೆ ಅಂತ ಜಾಗದಲ್ಲಿ ಹೋಗಿ ಮಲಕೋಬಾರ್ದು. ಅಯ್ಯೋ ಅತ್ತೆ, ನಾವಿಲ್ಲಿ ಮಲ್ಕೊಳ್ಳೋದ? ಬೇಡ ಅಜ್ಜಿ, ನಾವಿಲ್ಲಿ ಮಲ್ಕೊಂಡ್ರೆ ಸೋಮಣ್ಣ ನಾಗಣ್ಣ ಬಂದು ಹೊಡೆಯೋದಿಲ್ವಾ? ನಾಗ ಹೊಡಿಯೋದ? ಏ ನಾಗ, ಇಂದ್ರೆ ಬಂದ್ರೆ ಇಲ್ಲಿ. ಏನಜ್ಜಿ? ನಾಗ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲೆ ರಾಣಿ, ಮನು, ಸುಮ್ತಿ 3 ಜನ ಇಲ್ಲೇ ಇರ್ತಾರೆ. ಅವರಿಂದ ನಿಮ್ಗೇನಾದರೂ ತೊಂದರೆನಾ? ಅಲ್ಲಜ್ಜಿ, ಈಟ್ ದಿವಸ ಇವರೆಲ್ಲ ಔಟ್ ಹೌಸಲ್ಲಿ ಇರ್ಲಿಲ್ವೇ? ಈಗ ಇದ್ದಕ್ಕಿದ್ದಂಗೆ ಇಲ್ಲಿರ್ತಾರೆ ಅಂದ್ರೆ ಹೆಂಗಾಯ್ತದೆ? ಗುಬ್ಬಿನ ಗೂಡಿಂದ ಹೊರಗಾಕಿ ಗುಬ್ಬರ ಹಾಕದಂಗೆ ಹಾಕಿಲ್ವಾ? ಇವರಲ್ಲೇ ಹೋಗಿ ಮಲ್ಕೊಳ್ಳಿ. ಪಾಪ ಅವ್ರು ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದಾರೆ, ಮತ್ತೆ ಇಲ್ಲಿ ಅಂದ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಅದಕ್ಕೆ ಅಲ್ಲೇ ಮಲ್ಕೊಳ್ಳಿ ಬಿಡಿ ಅಜ್ಜಿ. ಏನಾಗ ಹುಲಿ ಗುಹೆನಾಗಿರ್ಬೇಕು, ಗೆದ್ಲು ಹುತ್ತದಾಗಿರ್ಬೇಕು. ಈ ಮನೆಯಾಗೆ ನನ್ನ ದ್ಯಾವ್ರಿರ್ಬೇಕು. ನೀವೇನಾದ್ರು ಇದಾಗಕ್ಕಿಲ್ಲ ಅಂತಂದ್ರೆ ನಿಮಗೆ ಖಂಡಿತ ಒಳ್ಳೇದಾಗಕ್ಕಿಲ್ಲ ಕಣ್ಲ. ಈ ಮನೆ ಉದ್ಧಾರ ಆಗಬೇಕು ಅಂತಂದ್ರೆ ರಾಜ ರಾಣಿ ಉಸಿರು ಈ ಮನೆಗೆ ತಗುಲ್ತಾ ಇರ್ಬೇಕು, ತಿಳಿತಾ? ಏನಜ್ಜಿ ನೀವು ಮಾತಾಡ್ತಾ ಇರೋದು? ಈ ಮಾಸ್ತಿ ಕೊಪ್ಳಿಗೆ ನನ್ನ ಗಂಡ ತಾನೆ ರಾಜ. ಯಾರು? ಇವನ್ ರಾಜನ? ಇವನ್ ಮುಖದಾಗೆ ರಾಜನ್ ಕಳೆ ಆಯ್ತಾ? ರಾಜ ಅಂತಂದ್ರೆ ನಂದು ಯಾವ್ರು? ಏನಾಗ ಇನ್ಮೇಕಿಂದ ಇವ್ರು ಇಲ್ಲೇ ಇರ್ತಾರೆ. ನೀವು ಮಲ್ಗ ಕ್ವಾಣೆ ಐತಲ್ಲ, ಅದನ್ನು ಇವ್ರಿಗೆ ಬಿಟ್ಕೊಡಿ. ನಮ್ ರೂಮ? ಅದು ನಿಮ್ದಲ್ಲ, ಅದು ನನ್ನ ಗಂಡನ ಕ್ವಾಣೆ. ಆಮೇಲೆ ನನ್ನ ಮಗನ ಕ್ವಾಣೆ, ಆಮೇಲೆ ನನ್ನ ಮೊಮ್ಮಗನು. ಮೊಮ್ಮಗ ಅಂತಂದ್ರೆ ನನ್ನ ಯಾವ್ರ ಕಂಡ್ಲ ಅವನ ಕ್ವಾಣೆ. ನನ್ನ ದ್ಯಾವ್ರು ರಾಣಿ ಆ ಕ್ವಾಣೆಯಾಗಿರ್ತಾರೆ. ಮರುವಾದಿಯಿಂದ ಆ ಕ್ವಾಣೆನ ಬಿಟ್ಕೊಡಿ.
ಡ್ಯೂಡ್ ಏನು ಡ್ಯೂಡ್? ಅಯ್ಯೋ ನಿನ್ನೆ ಡ್ಯೂಡ್. ಇಂಗ್ಲಿಷಲ್ಲಿ ಫ್ರೆಂಡಿಗೆ ಡ್ಯೂಡ್ ಅಂತಾರೆ ಡ್ಯೂಡ್. ನಂಗೆ ಗೊತ್ತೇ ಇರಲಿಲ್ಲ. ಸರಿ, ನಾನು ನಿನ್ನ ಫ್ರೆಂಡಾಗಿ ಕೇಳ್ತಾ ಇದ್ದೀನಿ, ನಿನ್ನ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊ ಡ್ಯೂಡ್. ಫ್ರೆಂಡು ಅಂತಿದ್ಯಾ? ಫ್ರೆಂಡಾಗೆ ಹೇಳ್ತೀನಿ. ನನ್ನ ಪ್ರಾಬ್ಲಮ್ ಏನು ಅಂತ ನಿಂಗೆ ಆಲ್ರೆಡಿ ಗೊತ್ತು ಡ್ಯೂಡ್. ನಾನು ಒಂದು ಹುಡುಗಿನ ಪ್ರೀತಿಸ್ತಿದ್ದೆ ಡ್ಯೂಡ್. ಅವಳ ಹೆಸರು ಪಿಂಕಿ ಅಂತ ಡ್ಯೂಡ್. ಆದ್ರೆ ನನ್ನ ಮದುವೆ ಆಗೋಯ್ತು ಡ್ಯೂಡ್. ಆದ್ರೆ ಈಗ ನನ್ನ ಮದುವೆ ಆಗಿ ಹೆಂಡತಿ ಅಂತ ಬಂದವಳಲ್ಲ, ಅವಳು ನನ್ನನ್ನು ಬಿಡ್ತಿಲ್ಲ ಡ್ಯೂಡ್. ಈಗ ಇವಳ ಮಧ್ಯೆ ಒಳ್ಳೆ ಹಪ್ಪಳ ಮಾಡೋ ಮಿಸ್ಸಿನ ಮಧ್ಯದ ಸಿಕ್ಕಾಕೊಂಡ್ರೆ ಈ ತರ ಆಗ್ಬಿಟ್ಟಿದೀನಿ. ಅಯ್ಯೋ ಪಾಪ ಡ್ಯೂಡ್, ನೀನು ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಅದ್ ಹೆಂಗ್ ಡ್ಯೂಡ್ ನೆಮ್ಮದಿಯಾಗಿದ್ಯಾ? ಮಾತೆತ್ತರೆ ನಮ್ಮಪ್ಪ ಗನ್ನೆತ್ಕ ಬತ್ತಾನಲ್ಲ ಡ್ಯೂಡ್. ಅದನ್ನ ನೋಡಿದಾಗ ಕೈ ಕಾಲೆಲ್ಲ ನಡ್ಕ ಬರ್ತದಲ್ಲ ಡ್ಯೂಡ್. ನನ್ ಪರಿಸ್ಥಿತಿ ಯಾವ ನಾಯಿಗೂ ಬರೋದ್ ಬೇಡ ಡ್ಯೂಡ್. ಇಟ್ಸ್ ವೆರಿ ವೆರಿ ಕಾಂಪ್ಲಿಕೇಶನ್ ಡ್ಯೂಡ್. ಓ ಮೈ ಗಾಡ್, ಐ ಸಿ. ವಾಟ್ ಎ ವಂಡರ್, ವಾಟ್ ಎ ವಂಡರ್. ಅಪ್ಪ above the world so high, like a diamond in the sky, dude, in the sky. ಅಯ್ಯಾ ಬಾಬಾ ಬ್ಲಾಕ್ ಸಿಕ್ ಹೆವಿ ಹೆವಿ ವುಲ್. ರೈನ್ ಗೋ ಪ್ಲೀಸ್ ಗೋ ಫುಲ್. ಇಂಗ್ಲಿಷ್ ಕಲ್ಸಿ ಯಾಕಡ ಸಿಕ್ಕಾಕ. ಡೋಂಟ್ ವರಿ ಡ್ಯೂಡ್, ನಾನ್ ನಿನ್ ಫ್ರೆಂಡ್ ಆಗಿ ಏನ್ ಕೆಲಸ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ ಡ್ಯೂಡ್. ಏನ್ ಮಾಡ್ತೀಯ ಡ್ಯೂಡ್? ನನ್ ಫ್ರೆಂಡಿಗೆ ನ್ಯಾಯ ಕೊಡಿಸ್ತೀನಿ ಡ್ಯೂಡ್. ನನ್ ಫ್ರೆಂಡು ನೆಮ್ಮದಿಯಾಗಿರ್ಬೇಕು, ಹಂಗ್ ಮಾಡ್ತೀನಿ ಡ್ಯೂಡ್. ಪಿಂಕಿ ಪ್ರಾಮಿಸ್. ನಾಟ್ ದಟ್ ಪಿಂಕಿ ಪ್ರಾಮಿಸ್, ದಿಸ್ ಪಿಂಕಿ ಪ್ರಾಮಿಸ್. ಅಯ್ಯೋ ಡ್ಯೂಡ್, ಬೆಂಕಿ ಪ್ರಾಮಿಸ್ ಡ್ಯೂಡ್, ಬೆಂಕಿ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ಡ್ಯೂಡ್. ಓಕೆ ಡ್ಯೂಡ್. ಡ್ಯೂಡ್, ನಾನು ಒಳ್ಳೆ ಫ್ರೆಂಡ್ ಆಗಿ ನಿನ್ ಕತೆ ಎಲ್ಲ ಕೇಳಿಸ್ಕೊಂಡೆ ಅಲ್ವಾ ಡ್ಯೂಡ್? ಇವಾಗ ನೀನ್ ನನ್ ಕತೆ ಕೇಳ್ಬೇಕಲ್ವಾ ಡ್ಯೂಡ್? ಓ ಸಾರಿ ಜಾನಿ ಟೆಲ್ ಪಾಪ. ಡ್ಯೂಡ್, ಒನ್ಸ್ ಅಪಾನ್ ಅ ಟೈಮು ಐ ವಾಸ್ ವೆರಿ ಕಾಮು. ಈ ಮ್ಯಾರೇಜ್ ಅನ್ನೋದು ಆನ್ ಗೋಯಿಂಗು, ನನ್ ಮನ್ಸಿನ ನೆಮ್ಮದಿ ಎಲ್ಲ ಗೋಯಿಂಗು ಡ್ಯೂಡ್, ಗೋಯಿಂಗು. ಓ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದಿ ಪಂಚಾಯತಿ ಆಫೀಸ್. ನೆಕ್ಸ್ಟ್ ವಾಟ್ ಹ್ಯಾಪನಿಂಗು? ಕೇಳಿಸ್ಕೊ ಡ್ಯೂಡ್, ನನ್ ಮದ್ವೆ ಯಾರೋ ತಲೆ ಮಾಸ್ದವನ್ ಜೊತೆ ಫಿಕ್ಸ್ ಆಗಿತ್ತು. ಇನ್ನೇನು ಒಂದು ತಾಳಿ ಕಟ್ಬೇಕು, ಅಷ್ಟೊತ್ತಿಗೆ ಎಲ್ಲ ಎಡವಟ್ಟಾಗೋಯ್ತು ಡ್ಯೂಡ್. ಅಯ್ಯೋ, ಇನ್ನು ಕತೆ ಇದೆ ಕೇಳಿಸ್ಕೊ ಡ್ಯೂಡ್. ಆ ಸಂದರ್ಭದಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಒಬ್ರು ದೇವ್ರಂತ ಮನುಷ್ಯ ಡ್ಯೂಡ್. ಅವ್ರ ಮಗನ್ನ ತಂದು ಹಸೆ ಮಣೆ ಮೇಲೆ ಕೂರಿಸಿ ತಾಳಿ ಕಟ್ಸ್ಬಿಟ್ರು ಡ್ಯೂಡ್. ಅವನ್ನ ಕತ್ತರಿಸಿ ಹಾಕ್ಬಿಡ್ಬೇಕು. ಅಯ್ಯೋ ಇಲ್ಲ ಡ್ಯೂಡ್, ಇನ್ನೇನು ಮದ್ವೆ ಆಗೋಯ್ತಲ್ಲ, ಅವನ್ ಜೊತೆ ಆದ್ರೂ ಜೀವನ ಚೆನ್ನಾಗಿರತ್ತೆ ಅಂತ ಅನ್ಕೊಂಡ್ರೆ, ಆದ್ರೆ ಅವನು ಆಮೇಲೆ ಇನ್ನೊಂದ್ ಯಾವ್ದೋ ಹುಡ್ಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಡ್ಯೂಡ್. ಅವನು ಕತ್ತರಿಸಿ ಹಾಕ್ಬಿಡೋಣ ಡ್ಯೂಡ್. ನಮ್ಮ ಮನೆ ದೀಪ ಅಣ್ಣ